ಇವತ್ತು ನೀವು ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇರತಕ್ಕಂಥ ತಂದೆ ತಾಯಿಗಳಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಗ ಯಾಕೆ ಒಪ್ಪುತ್ತಿಲ್ಲ, ನನ್ನ ಮಗಳು ಯಾಕೆ ಒಪ್ಪುತ್ತಿಲ್ಲ ಅನ್ನೋದಕ್ಕೆ ನಿಜವಾದ ಕಾರಣ ನಿಜವಾಗಲೂ ಹೇಳ್ತೀನಿ, ನಾಚಿಕೆ ಆಗುತ್ತೆ. ಇವಾಗ ನೀವು ಕೇಳಿಸ್ಕೊಂಡ್ರೆ ಅನ್ಯಾಯ ಇಷ್ಟು ಮಾಡ್ಕೊಂಡಿದ್ದೀವ ನಾವು ಅಂತ. ಯಾಕೆ ಅಂದರೆ ಅವ್ರಿಗೆ ಜೀರ್ಣಕ್ರಿಯೆ ಚೆನ್ನಾಗಿಲ್ಲದೆ ಇರೋರಿಗೆ ನಾಚಿಕೆ, ಭಯ, ಆತಂಕ ಬರೋದು. ಹೆಣ್ಣಿಗೂ ಗಂಡಿಗೂ ಮದುವೆ ಆಗುವಂಥ ಹೆಣ್ಣಿಗೂ ಗಂಡಿಗೂ ಜೀರ್ಣಕ್ರಿಯೆ ಚೆನ್ನಾಗಿಲ್ಲ, ಆದ ಕಾರಣ ಮದುವೆ ಬಗ್ಗೆ ಭಯ, ಮದುವೆ ಬಗ್ಗೆ ನಾಚಿಕೆ, ಮದುವೆ ಬಗ್ಗೆ ಆತಂಕ, ಮಾಡ್ಕೊಳ್ಳೋದಾ ಬೇಡವಾ, ಸರಿನಾ ತಪ್ಪಾ, ಇವನು ಸರಿನಾ ನಾನು ಸರಿನಾ, ಎಷ್ಟು ಲಕ್ಷ ಪ್ರಶ್ನೆಗಳು ಬೇರೆ ಬರುತ್ತೆ. ಆ ಪ್ರಶ್ನೆಗಳನ್ನು ಹುಡುಗನೂ ಹೇಳಲ್ಲ, ಹುಡುಗಿನೂ ಹೇಳಲ್ಲ, ಅಪ್ಪ ಅಮ್ಮನೇ ಹೇಳ್ಕೊಂಡು ಪೇಚ್ಕೋಬೇಕು ಶಾಸ್ತ್ರ ಹೇಳೋರ ಹತ್ರ ಹೋಗಿ. ನಮ್ಮ ಹುಡುಗಿ ಒಪ್ತಾನೆ ಇಲ್ಲ ನೋಡ್ರಿ ಅಂದರೆ ಅವನು ಕುಜ ರಾವು ಏನೋ ತಂದು ಈಚೆ ಎಳೆದು ಅವ್ನು ಬಿಟ್ಟು ತಲೆ ಮೇಲೆ ಕೂರಿಸಿ ಕಳಿಸ್ಬಿಡ್ತಾನೆ. ಇದು ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು. ಏನು ಕರ್ಮಾರಿ ಇದು. ಹುಡುಗಿ ಓದಿದ್ದಾಳೆ, ಅಂದ ಚಂದ ಇದೆ, ಎಲ್ಲ ಇದೆ, ಏನು ಬೇಕು ಕೊಟ್ಟು ಮದುವೆ ಮಾಡ್ತೀವಿ, ಹುಡುಗ ಸರಿಯಾದವನು ಸಿಗ್ತಾ ಇಲ್ವಲ್ಲ. ಈ ಸರಿಯಾದವನು ಅಂತಕ್ಕಂಥದ್ದೇ ಸಮಸ್ಯೆ ಆಗೋಗಿರೋದು. ಈ ಎರಡೂ ಸರಿಯಾದದ್ದು ಎಲ್ಲೂ ಸಿಕ್ಕಲ್ಲ. ಯಾಕೆ ಅಂದರೆ ನಮ್ಮ ಮೆಟೀರಿಯಲೇ ಚೆನ್ನಾಗಿಲ್ಲ. ಸರಿಯಾಗಿರೋ ಸಿಕ್ತು ಅಂತ ಇಟ್ಕೊಳ್ಳಿ, ಹುಡುಗಿ ಒಪ್ಪಲೇ ಇಲ್ಲ, ಏನು ಮಾಡೋಣ? ಒಳ್ಳೆ ಕೆಲಸದಲ್ಲಿದ್ದಾನೆ, ಸಂಬಂಧ ಚೆನ್ನಾಗಿದೆ, ಹುಡುಗಿ ಒಪ್ಪಲ್ಲ. ಯಾರು ತಪ್ಪಿಲ್ಲಿ? ನಮ್ಮ ಮನೇಲಿರೋದು ಹುಡುಗಿದೇ ತಪ್ಪು, ಅದು ನಮ್ಮನೆ ಹುಡುಗಂದೇ ತಪ್ಪು ಅಂತ ನಾವು ತಿಳ್ಕೊಳ್ಳಲ್ಲ. ಹೌದಾ? ಈ ಯಾಕೆ ಈ ರೀತಿ ಹಿಂಜರಿಕೆ ಆಗ್ತಾ ಇದೆ ಅಂದರೆ, ಈಗ ನೋಡಿ, ಆ ದೋಷ ಇದೆ, ಈ ದೋಷ ಇದೆ, ಇಷ್ಟನೇ ಇಸ್ವಿ ಮದುವೆ ಆಗತ್ತೆ ಅಂತ ಹೇಳುವಂತಹ ಶಾಸ್ತ್ರೀಯ ಪದ್ಧತಿಯಲ್ಲಿರ್ತಕ್ಕಂಥ ಶಾಸ್ತ್ರಗಾರರಿಗೆ ನಿಮ್ಮ ಪ್ರಶ್ನೆ ಆಗಿರಬೇಕು. ಹೆಣ್ಣು ಗಂಡು ಮದುವೆಗೆ ಒಪ್ತಾ ಇಲ್ಲ ಅಂದರೆ ಜೀರ್ಣಶಕ್ತಿ ಚೆನ್ನಾಗಿಲ್ಲ ರೀ ಸ್ವಾಮಿ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ಕಿವಿ ಸಗಲ ಮಾಡಿಕೊಂಡು. ಹೆಣ್ಣು ಗಂಡಿನಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿಲ್ಲದ ರೀತಿಯಲ್ಲಿ ಯಾವ ಕಾರಣಕ್ಕೂ ಮದುವೆಗೆ ಒಪ್ಪಲ್ಲ, ಮದುವೆಗೆ ಇಷ್ಟ ಆಗಲ್ಲ, ಮದುವೆ ಮಾಡಿಕೊಂಡು ನೆಮ್ಮದಿಯಾಗಿರಲ್ಲ ಅಂದ ಮೇಲೆ ಇವರಿಗೆ ಮದುವೆ ಯಾಕೆ, ಇದು ಜ್ಯೋತಿಷ್ಯದಲ್ಲಿ ಇಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇದೇ ಜ್ಯೋತಿಷಿಗಳಿಗೆ ಪುರುಸತ್ತಿಲ್ಲ. ಹೆಣ್ಣು ಗಂಡು ಮದುವೆಗೆ ಯಾಕೆ ಒಪ್ಪುತ್ತಿಲ್ಲ, ಒಂದು ಅಪ್ಪ ಅಮ್ಮ ಹೇಳಿದ್ದನ್ನು ಯಾಕೆ ಒಪ್ಕೋತಾ ಇಲ್ಲ, ಎರಡು ತನ್ನ ವೈಯಕ್ತಿಕವಾಗಿ ತಾನೇ ಯಾಕೆ ಸರಿ ನಡ್ಕೋತಾ ಇಲ್ಲ. ಇದಿಷ್ಟು ಪ್ರಶ್ನೆಗಳಿಗೆ ಜೀರ್ಣಕ್ರಿಯೆ ಮೂಲ ಕಾರಣ. ಈ ಜೀರ್ಣಕ್ರಿಯೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಜ್ಯೋತಿಷಿಗಳು ಹೇಳಲ್ಲ. ಮೆಡಿಕಲಲ್ಲಿ ಜಾಗ ಅಂತೂ ಇಲ್ಲ ಇದಕ್ಕೆ. ಮೆಡಿಕಲಲ್ಲಿ ಎರಡನೇ ಸಲ ಹೇಳ್ತೀನಿ, ಮೆಡಿಕಲಲ್ಲಿ ಇದಕ್ಕೆ ಜಾಗ ಇಲ್ಲ. ಜೀರ್ಣಕ್ರಿಯೆಗೆ ಕಾರಣ ಆಗದಿರುವುದಕ್ಕೆ ಆಗುವುದಕ್ಕೆ ಕಾರಣ ಇದು ಮೆಡಿಕಲ್ ಒಂದು ಸವಾಲಿನ ಪ್ರಶ್ನೆ.